ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ 5. ಸಚ್ಚಿದಾನಂದ ಸ್ವರೂಪರು, ಪರಮ ತೇಜೋಮೂರ್ತಿಗಳು, ಪಾವನಾತ್ಮಕರೂ ಆದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಭುವನಮಂ ಪಾವನಂ ಗೈಯಲೆಂದು ನಲುವಿನಿಂದ ಅವನಿಯಲ್ಲಿ ಸಂಚರಿಸುತ್ತಾ ಸುಕ್ಷೇತ್ರವಾಗೊಪ್ಪುವ ಓಪೇಶ್ವರಕ್ಕೆ ಬಂದು ಅಲ್ಲಿಯ ಶಿವಭಕ್ತನಾದ ವೀರಣ್ಣನು ತನ್ನ ಭಕ್ತಿಯ ಪ್ರಭಾವದಿಂದ ಶಿವಲೋಕ ಕೈದಿದ ಆ ಸ್ಥಾನವಂ ನೋಡಿ ಆನಂದಿಸುತ್ತಾ ಒಂದು ಸ್ಥಾನದಲ್ಲಿ ನಮ್ಮ ಸ್ವಾಮಿಗಳು ಶಿವಧ್ಯಾನ ಮಾಡುತ್ತಾ ಕುಳಿತುಕೊಂಡರು. ಈ ಸಮಯದಲ್ಲಿ ಗುಜುರು ಮಂಡಿಯವರು, ಇಟ್ಟಿಗೆಯ ಹುಡಿಯಿಂದ ನಾಮ ಬರೆದುಕೊಂಡವರು, ಶಂಖದ ಮಣಿಸರವನ್ನು ಕೊರಳಲ್ಲಿ ಹಾಕಿಕೊಂಡವರು, ಮದ್ಯಪಾನ ಮಾಡಿ ಮದೋನ್ಮತ್ತರಾದವರೂ ಆದ ಕೆಲವರು ಜೋಗಿಗಳು ಕೈಯಲ್ಲಿ ಸಿಂಗಿಯನ್ನು ಅಂದರೆ ಕೋಡನ್ನು ಹಿಡಿದು ಓದುತ್ತಾ ಅರೆಗಣ್ಣು ತೆರೆದುಕೊಂಡು ಪಂಜರಂಗಿನ ಕಂತೆಯನ್ನು ತೊಟ್ಟುಕೊಂಡು ಬಾಯಿಗೆ ಬಂದಂತೆ ಮಾತನಾಡಿಕೊಳ್ಳುತ್ತಾ ಬರುತ್ತಿರಲು ಪರಮ ತಪೋನಿಧಿ ಶಿವಯೋಗಿ ಪುಂಗವರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಕಂಡು ಸಮೀಪಕ್ಕೆ ಬಂದು ಹಾಸ್ಯ ಧ್ವನಿಯಲ್ಲಿ ಏನು ಸ್ವಾಮಿಗಳಿರಾ, ಕುಳಿತಿರುವಿರಾ ಎಂದು ಕೇಳುತ್ತಾ ಭೂತಳದೊಡೆಯ ನಿತ್ಯಾನಂದ ರೂಪ ನಿಶ್ಚಿಂತ ವೃಶ್ಚಿಕಾರೂಢ ಭೈರವ ರಕ್ಷಿಸು ರಕ್ಷಿಸು ಎಂದು ಬೇಕೆಂತಲೇ ದೊಡ್ಡ ಧ್ವನಿಯಿಂದ ನುಡಿಯುತ್ತಾ ಸ್ವಾಮಿಯ ಮುಂದೆ ವಿನೋದವಾಗಿ ಕುಳಿತುಕೊಂಡರು. ಅವರ ನುಡಿಗಳನ್ನು ಕೇಳಿ ಅವರ ಹೇಯವಾದ ನಡತೆಯನ್ನು ಕಂಡು ಸಿದ್ಧಲಿಂಗ ಮಹಾಶಿವಯೋಗಿ ವರ್ಯರು, ಎಲೈ ಜೋಗಿಗಳೇ, ಬಾಯಿಗೆ ಬಂದಂತೆ ಬೊಗಳುವರೆ, ನಿಮ್ಮ ದೇವ ಭೈರವನು ದುಃಖಕ್ಕೊಳಗಾದವನು, ಘನವ್ಯಾಕುಲಾತೀತನು, ಇಂಥವನು ಭೂತಕ್ಕೆ ಒಡೆಯನಾಗುವನೇ, ಜಗದ್ರಕ್ಷಕನಾಗುವನೇ, ನಿತ್ಯಾನಂದ ರೂಪನಾಗುವನೇ, ಹೀಗೆ ಅಸಂಬದ್ಧವಾಗಿ ನುಡಿಯಬಹುದೇ ಎನ್ನಲು ಜೋಗಿಗಳಲ್ಲಿ ಹಿರಿಯನಾದ ಉತ್ತುಂಗನೆಂಬ ಜೋಗಿಯು, ನಮ್ಮ ದೇವರನ್ನು ಹೀಯಾಳಿಸಿ ಮಾತನಾಡುವೆಯಾ, ನಮ್ಮ ದೇವರು ದುಃಖಿಯೇ, ಪರಮ ವ್ಯಾಕುಲನೇ, ಅದು ಹೇಗೆ ಎನ್ನಲು ಪರಮ ಪಾವನ ರೂಪರು ಪರಶಿವಸ್ವರೂಪರೂ ಆದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಎಲೈ ಜೋಗಿಯೇ, ನಿಮ್ಮ ಭೈರವ ಕಥೆಯನ್ನು ಹೇಳುವೆನು ಕೇಳಿರಿ. ಭಸ್ಮಾಸುರನನ್ನು ವಿಷ್ಣುವು ಮೋಹಿನಿಯ ರೂಪದಿಂದ ಬಂದು ಭಸ್ಮಾಸುರನು ಸುಟ್ಟು ಹೋಗುವಂತೆ ಮಾಡಿ ಕೈಲಾಸಕ್ಕೆ ಬಂದು ಶಿವನಿಗೆ ನಮಸ್ಕರಿಸಿ ಭಸ್ಮಾಸುರನು ಸುಟ್ಟು ಹೋದ ವಿಷಯವನ್ನು ಹೇಳಲು ಪರಶಿವನು ಆ ಮೋಹಿನಿಯ ರೂಪವನ್ನು ನನಗೆ ತೋರಿಸು ಎಂದು ಕೇಳಲು ವಿಷ್ಣುವು ಮೋಹಿನಿಯಾದನು. ಆ ಮೋಹಿನಿಯ ಅಸದೃಶ ಸೌಂದರ್ಯವನ್ನು ಶಿವನು ಕಂಡು ಮೋಹಿತನಾಗಿ ಮೋಹಿನಿಯನ್ನಪ್ಪಿಕೊಳ್ಳಲು ಅವರೀರ್ವರ ಅಪ್ಪುಗೆಯಲ್ಲಿಂದ ಬೆವರು ಹರಿಯಿತು. ಹೀಗೆ ಇಬ್ಬರ ಬೆವರಿನಿಂದ ನಿಮ್ಮ ಭೈರವನು ಜನಿಸಿದನು. ಮುಂದೆ ಶಂಕರನ ಕಿಂಕರನಾಗಿ ಶಿವನ ಮಹಾದ್ವಾರವನ್ನು ಕಾಯ ಹತ್ತಿದನು. ಮುಂದೆ ದಕ್ಷ ಬ್ರಹ್ಮನು ಮಾಡಿದ ಯಜ್ಞಕ್ಕೆ ಭೈರವನು ಶಿವನ ಅಪ್ಪಣೆ ಪಡೆಯದೆ ಸೊಕ್ಕಿನಿಂದ ಹೋಗಿದ್ದನು. ಆದರೆ ಶಿವದ್ರೋಹಿಯಾದ ದಕ್ಷನನ್ನು ಸಂಹರಿಸುವುದಕ್ಕಾಗಿ ಶ್ರೀ ವೀರಭದ್ರ ದೇವರು ಶಿವನ ಅಪ್ಪಣೆಯಂತೆ ಯಜ್ಞ ಸ್ಥಾನಕ್ಕೆ ಹೋಗಿ ಎಲ್ಲ ದೇವತೆಗಳನ್ನು ಶಿಕ್ಷಿಸುತ್ತಾ ಬಂದ. ಎದುರಿಗೆ ಕಂಡ ನಿಮ್ಮ ಸೊಕ್ಕಿನ ಭೈರವನನ್ನು ಶ್ರೀ ವೀರಭದ್ರನು ನಡ ಮುರಿಯುವಂತೆ ಒದೆದನು. ಇಷ್ಟಕ್ಕೆ ನಿಮ್ಮ ಭೈರವನು ಅಂಜಿ ಓಡ ಹತ್ತಿದನು. ವೀರಭದ್ರನು ಅವನನ್ನು ಬೆನ್ನಟ್ಟಿರಲು ಆಗ ವೀರಭದ್ರನ ದೃಷ್ಟಿಗೆ ವಿಷ್ಣುವು ಚಿಗರೆಯಾಗಿ ಓಡುತ್ತಿರುವುದು ಕಂಡಿತು. ಆಗ ವೀರಭದ್ರ ದೇವರು ಬಾಣದಿಂದ ಚಿಗರೆಯನ್ನು ಕೊಂದನು. ಆಗ ವಿಷ್ಣುವು ತನ್ನ ನಿಜ ರೂಪದಿಂದ ಪ್ರಕಟನಾಗಿ ವೀರಭದ್ರ ದೇವರನ್ನು ಕೊಂಡಾಡ ಹತ್ತಿದನು, ಕ್ಷಮಿಸಲು ಬೇಡಿಕೊಳ್ಳ ಹತ್ತಿದನು. ವೀರಭದ್ರ ದೇವರು ಪ್ರಸನ್ನಚಿತ್ತನಾಗಿ ನಿಂತಿರುವಾಗ ನಿಮ್ಮ ಭೈರವನು ಸತ್ತು ಬಿದ್ದ ಚಿಗರೆಯ ಕೊಂಬನ್ನು ಕಿತ್ತುಕೊಂಡು ಅದನ್ನು ಊದುತ್ತಾ ತಲೆ ತಪ್ಪಿಸಿಕೊಂಡು ಓಡಿ ಹೋದನು. ಇಂಥ ನಿಮ್ಮ ಭೈರವನು ಜಗದೊಡೆಯನೆಂತಾದಾನು ನಿಮಗೆ ಗೊತ್ತಿಲ್ಲವೇ? ನಿಮ್ಮ ಮುಖ್ಯಸ್ಥ ಗೋರಕ್ಷಕನ ಪರಿಸ್ಥಿತಿಯನ್ನು ತಿಳಿದಿರದಿದ್ದರೆ ಕೇಳಿರಿ. ಕೊಲ್ಹಾಪುರದಲ್ಲಿ ಗೋರಕ್ಷಕನು ಪ್ರಬಲನಾಗಿ ತನ್ನ ಕುಟಿಲ ವಿದ್ಯೆಯಿಂದ ಜನಪೀಡೆಯನ್ನು ಮಾಡುತ್ತಿರಲು ಪರಮಗುರು ಶ್ರೀ ರೇವಣಸಿದ್ಧ ಯತಿರಾಯನು ನಿಮ್ಮಂಥ ಜೋಗಿಗಳು ಮಾಡುವ ಪರಿಪರಿಯ ಕುಟಿಲ ಕುಹಕ ಕಾರ್ಯಗಳನ್ನು ಪರಿಹರಿಸುತ್ತಾ ನಿರಾತಂಕವಾಗಿ ಸಂಚರಿಸುತ್ತಾ ನಿಮ್ಮ ಗೋರಕ್ಷಕನ ಮನೆಯ ಮುಂದೆ ನಿಂತುಕೊಂಡು ನಿಜಲಿಂಗ ಸಂಘಟಿತನಾದವಗೆ ಭಿಕ್ಷೆ, ನವನಾಥ ಸಿದ್ಧರ ಧಿನಾಥಂಗೆ ಭಿಕ್ಷೆ, ಸಿದ್ಧರ ಟಮಟಕ್ಕೆ ಸಿಲ್ಕದಾತಗೆ ಭಿಕ್ಷೆ, ಜನನಿಯ ಜಠರದೋಳ್ ಬಾರದಾತಗೆ ಭಿಕ್ಷೆ, ನಿಟಿಲ ನೇತ್ರಕ್ಕೆ ಭಿಕ್ಷೆ ಹೀಗೆಂದು ಕೂಗುತ್ತಿರಲು ಇದನ್ನು ಗೋರಕ್ಷಕನು ಕೇಳಿ ಗರ್ವದಿಂದ ತನ್ನ ಕಿರಿಯ ಹೆಂಡತಿ ಚಿಕ್ಕಲಕ್ಕಾದೇವಿಯನ್ನು ಕರೆದು ಈ ಖಡ್ಗದಿಂದ ಆ ಭಿಕ್ಷುಕನ ಕೈಗಳನ್ನು ಕತ್ತರಿಸಿ ಬಾ ಎಂದು ಆಜ್ಞಾಪಿಸಿದನು. ಆದರೆ ಚಿಕ್ಕಲಕ್ಕಾದೇವಿಯು ಗಡಗಡ ನಡುಗುತ್ತಾ ಖಡ್ಗವನ್ನು ತೆಗೆದುಕೊಂಡು ಭಿಕ್ಷೆಗಾಗಿ ಕೈಯೊಡ್ಡಿದ ಯೋಗಿವರ್ಯ ಶ್ರೀ ರೇವಣಸಿದ್ಧರ ಕೈಯಲ್ಲಿ ಇರಿಸಿದಳು. ರೇವಣಸಿದ್ಧರು ಖಡ್ಗವನ್ನು ತಮ್ಮ ಉರಿಗಣ್ಣಿನಿಂದ ನೋಡಲು ಖಡ್ಗ ಕರಗಿ ನೀರಾಯಿತು. ಇದೇ ಗೋರಕ್ಷಕನ ಭಿಕ್ಷೆ ಎಂದು ಸ್ವೀಕರಿಸಿ ಪಾನ ಮಾಡಿದರು.
ಆಶ್ಚರ್ಯದ ಮಾತೆಂದರೆ ಖಡ್ಗವು ರೇವಣಸಿದ್ಧರ ಉದರದಿಂದ ಭೋರ್ಗರೆಯುತ್ತಾ ಹೊರಬಿದ್ದು ಮಲಗಿದ್ದ ಗೋರಕ್ಷಕನ ಎದೆಯಲ್ಲಿ ನೆಟ್ಟು ಬಿಟ್ಟಿತು. ತನ್ನ ಎದೆಗೆ ನೆಟ್ಟ ಈ ಖಡ್ಗದ ಬಾಧೆಯಿಂದ ಗೋರಕ್ಷಕನು ವಿಲಿ ವಿಲಿ ಒದ್ದಾಡ ಹತ್ತಿದನು. ಗಂಡನ ನೋವನ್ನು ನೋಡಲಾರದೆ ಚಿಕ್ಕ ಲಕ್ಕಾದೇವಿಯು ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಮೊರೆ ಇಟ್ಟಳು. ಆ ಮಹಾಲಕ್ಷ್ಮಿಯು ಪ್ರಸನ್ನಳಾಗಿ ಶ್ರೀ ಜಗದ್ಗುರು ರೇವಣಸಿದ್ಧರಿಂದಲೇ ಈ ತಾಪ ನಿವಾರಣೆಯಾಗುವುದೆಂದು ಹೇಳಿದಳಲ್ಲದೆ ತಾನೂ ಸಹ ಒಡಗೂಡಿ ಬಂದು ರೇವಣಸಿದ್ಧರ ಪಾದಗಳಿಗೆ ನಮಸ್ಕರಿಸಿ ತನ್ನ ಶಿಷ್ಯನನ್ನು ರಕ್ಷಿಸಬೇಕೆಂದು ಭಿನ್ನವಿಸಿಕೊಂಡಳು. ತನ್ನ ಮುತ್ತೈದೆತನವನ್ನು ರಕ್ಷಿಸಬೇಕೆಂದು ಲಕ್ಕಾದೇವಿಯು ಬೇಡಿಕೊಳ್ಳಹತ್ತಿದಳು. ಆಗ ಆ ಸದ್ಗುರುವರ್ಯರು ಮಹಾಕೃಪೆಯಿಂದ ಗೋರಕ್ಷಕನ ಎದೆಯಲ್ಲಿ ಹೊಕ್ಕಿದ್ದ ಖಡ್ಗಮಂ ಕಡೆಗೆ ತೆಗೆದು ಗೋರಕ್ಷಕನ ಜೀವವನ್ನು ಉಳಿಸಿ ಅವನನ್ನು ಕಾಪಾಡಿದರು. ಗೋರಕ್ಷಕನು ರೇವಣಸಿದ್ಧ ಯತಿರಾಜನ ಪಾದಗಳಲ್ಲಿ ಬಿದ್ದು ಭಕ್ತಿಯಿಂದ ಹೊರಳಾಡಿದನು. ಭಕ್ತಿಯಿಂದ ಸ್ತೋತ್ರ ಮಾಡಿದನು. ಮಹಾಮಹಿಮನಾದ ಸೊಲ್ಲಾಪುರದ ಸಿದ್ಧರಾಮೇಶ್ವರನು ತನ್ನ ತಪೋಬಲ ಮಹಿಮೆಯಿಂದ ಖರ್ಪರನೆಂಬ ಜೋಗಿಯನ್ನು ಅವನ ಸಂಗಡಿಗರನ್ನು ಸೋಲಿಸಿ ಆ ಖುಲ್ಲ ಜೋಗಿಗಳ ಹೇಯ ಕಾರ್ಯದಿಂದ ಸುಟ್ಟು ಕರಗಿದ್ದ ಕೋವೂರು ಗ್ರಾಮವನ್ನು ಮೊದಲಿನಂತೆ ಮಾಡಿ ಅನುಗ್ರಹಿಸಲಿಲ್ಲವೇ? ಇದು ಅಲ್ಲದೆ ಅಮಳ ಚಿಚ್ಚೋತಿ ಸ್ವರೂಪ ಮಾಯಾ ಕೋಲಾಹಲ ಮಹಾ ಜಗದ್ಗುರು ಅಲ್ಲಮ ಪ್ರಭುರಾಯನು ಶ್ರೀಶೈಲಕ್ಕೆ ಬಂದು ಅಲ್ಲಿರುವ ಗೋರಕ್ಷಕನು ಕಾಯಸಿದ್ಧಿಯಂ ಪಡೆದು ವಜ್ರಶರೀರಿಯಾಗಿ ಗರ್ವದಿಂದಿರುವುದಂ ಕಂಡು ಏನಿದು ನಿನ್ನ ಕಾರ್ಯಸಿದ್ಧಿಯು? ಎಂದೆಂದಿಗೂ ಮರಣವಿಲ್ಲೆಂದು ಮಮಕರಿಸದಿರು ಮಂದಮತಿಯೇ ಎಂದು ಹಳಿಯಲು ಗೋರಕ್ಷಕನು ಸಿಟ್ಟಿಗೆದ್ದು ನರ ನೆಣ ತೊವಲು ರಸ ಮಾಂಸ ಮಜ್ಜೆ ರುಧಿರ ಪುರುಷಗಳಿಲ್ಲದೆ ಇರುವ ನನ್ನ ಕಾಯಸಿದ್ಧಿಯನ್ನು ನಿಂದಿಸುವೆಯಾ? ಹೊಡೆದು ನೋಡು ಎಂದು ಅಲ್ಲಮ ಪ್ರಭುವಿಗೆ ಖಡ್ಗವ ಕೊಡಲು ಅಲ್ಲಮ ಪ್ರಭುದೇವರು ಅವನ ಶರೀರಕ್ಕೆ ಹೊಡೆದರು. ಖಡ್ಗದಿಂದ ಹೊಡೆದಾಕ್ಷಣವೇ ಆ ಗೋರಕ್ಷಕನ ದೇಹದಿಂದ ಸಿಡಿಲಿನಂತೆ ಗುಡುಗುಡಿಸುತ್ತಾ ಝಣ್ ಝಣ್ ಎಂದು ಪ್ರತಿಧ್ವನಿಯಾಯಿತು. ಇದನ್ನು ಕೇಳಿ ಪ್ರಭುಗಳು ಗಹಗಹಿಸಿ ನಕ್ಕು, ಇದು ಕಾಯಸಿದ್ಧಿಯಲ್ಲ, ನನ್ನನ್ನು ಹೊಡೆ ಎಂದು ಅವನಿಗೆ ಹೇಳಿ ತಮ್ಮ ಕೈಯಲ್ಲಿದ್ದ ಅದೇ ಖಡ್ಗವನ್ನು ಗೋರಕ್ಷಕನಿಗೆ ಕೊಟ್ಟರು. ಅದರಂತೆ ಗೋರಕ್ಷಕನು ಪ್ರಭುದೇವರಿಗೆ ಖಡ್ಗದಿಂದ ಹೊಡೆಯಲು ಖಡ್ಗವನ್ನು ಬಯಲಲ್ಲಿ ಬೀಸಿದಂತೆ ಆಯಿತು. ಆಗ ಗೋರಕ್ಷಕನು ತನ್ನ ತಪ್ಪು ತಿಳುವಳಿಕೆಯನ್ನು ಕಳೆದೊಗೆದು ಅಲ್ಲಮ ಪ್ರಭುಗಳೇ ತನ್ನ ಗುರುಗಳೆಂದು ಒಪ್ಪಿ ಮೆಚ್ಚಿ ಸಂತೋಷದಿಂದ ಗುರುವರ್ಯ, ಇಂಥ ಅಪರೂಪವಾದ ಕಾಯಸಿದ್ಧಿಯನ್ನು ನನಗೆ ಕರುಣಿಸು ಕೃಪಾಸಾಗರ ಎಂದು ದೈನ್ಯದಿಂದ ಬೇಡಿಕೊಳ್ಳಲು ಅವನಿಗೆ ಪ್ರಭುದೇವರು ಶಿವ ತತ್ವವನ್ನು ಅರುಹಿ ಕಾಪಾಡಿದರು. ಇದು ಅಲ್ಲದೆ ಗುರುಬಸವ ಯೋಗಿಯು ನಿಮ್ಮ ಚಂದ್ರಯೋಗಿಯ ತಲೆಯ ಮೇಲೆ ಮೊಳದ ಪ್ರಮಾಣದಲ್ಲಿ ತಮ್ಮ ಪಾದುಕೆಗಳನ್ನು ಮೆರೆಯಿಸಿದರು. ಜೋಗಿಗಳೇ, ನಿಮ್ಮ ರಸ ಘಟಕ ಮೂಲಿಕೆ ಅಂಜನ ಧಾತುವಾದ ಕುಟಿಲ ಮಂತ್ರ ತಂತ್ರ ಪರಕಾಯ ಪ್ರವೇಶ ಮಾರಣ ಮೋಹನ ಸ್ತಂಭನ ವಂಚನ ವಶೀಕರಣ ದೂರಶ್ರವಣ ದೂರದೃಷ್ಟಿ ಉಚ್ಚಾಟನೆಗಳಿಂದ ನಿಮಗೂ ನಿಮ್ಮ ದೇವರಿಗೂ ಮೋಕ್ಷವಾಗುವುದೇ ಎಂದು ಕೇಳಿದರು. ಅದಕ್ಕೆ ಎಲ್ಲ ಜೋಗಿಗಳು ಸಿಟ್ಟಿಗೆದ್ದು ಮಹಾಸ್ವಾಮಿಗಳ ಮೇಲೆ ಸ್ತಂಭನಾದಿ ಪ್ರಯೋಗಗಳನ್ನು ಮಾಡಲು ಆ ಪ್ರಯೋಗಗಳೆಲ್ಲವೂ ಪುನಃ ಪುನಃ ತಮಗೆ ಅವು ತಟ್ಟಿದವು. ಆಗ ಜೋಗಿಗಳಿಗೆ ತಮ್ಮ ಸಿದ್ಧಲಿಂಗ ಸ್ವಾಮಿಯ ಬಗ್ಗೆ ನಿಜ ತಿಳುವಳಿಕೆ ಬಂದು ಪಶ್ಚಾತ್ತಾಪಪಟ್ಟು ನತಜನ ದುರಿತಹರಣನೆ ನಿರ್ಮಲ ಕರುಣನೆ ನಿಗಮಾತೀತನೆ ಲೋಕೈಕನಾಥನೆ ಶ್ರೀ ಸಿದ್ಧಲಿಂಗೇಶನೇ ತ್ರಾಹಿ ತ್ರಾಹಿ ಎಂದು ಬೇಡಿಕೊಳ್ಳಲು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯು ಅಂತಃಕರಣದಿಂದ ಅವರೆಲ್ಲರನ್ನೂ ಆಶೀರ್ವದಿಸಿ ಕಳುಹಿಸಿಕೊಟ್ಟು ತಾನೂ ಪರಶಿವಾನಂದ ಸುಖದಿಂದ ಇರುತ್ತಿದ್ದರು.